ಇದೇ ಅಕ್ಟೋಬರ್ 30ನೇ ತಾರೀಕು ರಾಹು ಮೇಷ ರಾಶಿಯಿಂದ ಮೀನ ರಾಶಿಗೆ, ಕೇತು ತುಲಾ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಆದ್ರೆ ವಕ್ರರಾಗಿ ಸಂಚಾರ ಮಾಡ್ತಿದ್ದಾರೆ. ಸಂಪೂರ್ಣವಾಗಿ ರಾಹು ಮೀನ ರಾಶಿಗೆ ಹೋಗೋದು, ಸಂಪೂರ್ಣವಾಗಿ ಕೇತು ಕನ್ಯಾ ರಾಶಿಗೆ ಹೋಗೋದು ನವೆಂಬರ್ ತಿಂಗಳಿಗೆ. ಆದ್ರೆ ಅಕ್ಟೋಬರ್ 30ರಿಂದಾನೇ ಈ ರಾಹು ಕೇತುವಿನ ಬದಲಾವಣೆಯ ಪ್ರಭಾವಗಳು ಎಲ್ಲಾ ರಾಶಿಯ ಮೇಲೂ ಆಗುತ್ತೆ. ಹಾಗಾಗಿ ಈ ರಾಹು ಕೇತುವಿನ ಈ ಬದಲಾವಣೆ ಯಾವ ರಾಶಿಯವರಿಗೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾಕಂದ್ರೆ ರಾಹು ಕೇತು 18 ತಿಂಗಳ ಕಾಲ ಒಂದೇ ರಾಶಿಯಲ್ಲಿ ಇರ್ತಾರೆ. ಹಾಗಾಗಿ ಈ 18 ತಿಂಗಳು ಅಂದ್ರೆ 1.5 ವರ್ಷಗಳ ಕಾಲ ರಾಹು ಮೀನ ರಾಶಿಯಲ್ಲಿ ಕೂತ್ಕೊಂಡು 12 ರಾಶಿಯ ಮೇಲೆ ಯಾವ ರೀತಿ ಪ್ರಭಾವವನ್ನು ಉಂಟು ಮಾಡ್ತಾನೆ, ಹಾಗೆ ಕೇತು ಕನ್ಯಾ ರಾಶಿಯಲ್ಲಿ ಕೂತ್ಕೊಂಡು ಉಳಿದ 12 ರಾಶಿಯ ಮೇಲೆ ಯಾವ ರೀತಿ ಪ್ರಭಾವವನ್ನು ಉಂಟು ಮಾಡ್ತಾನೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಸದ್ಯಕ್ಕೆ ಧನುಸು ರಾಶಿಯವರು ಈ ವರ್ಷದಿಂದ ಒಂದು 7.5 ಬಿಡುಗಡೆ ಹೊಂದಿದ್ದಾರೆ. ಸ್ವಲ್ಪ ಮಟ್ಟಿಗೆ ಶುಭ ಫಲವನ್ನ ಕಾಣ್ತಾ ಇದ್ದೀರಾ ಧನುಸು ರಾಶಿಯವರು. ಅದ್ರ ಜೊತೆಗೆ ಗುರುಬಲ ಕೂಡ ಬಂತು. ಬಟ್ ಗುರುಬಲ ಬಂದ್ರು ಏನು ಯೂಸ್ ಆಗ್ಲಿಲ್ಲ ಅನ್ನೋದೇ ಬೇಜಾರು. ಯಾಕಂದ್ರೆ ಪಂಚಮ ಸ್ಥಾನಕ್ಕೆ ಏನೋ ಗುರು ಬಂದ, ಆದ್ರೆ ಗುರು ಜೊತೆ ರಾಹು ಇದ್ದಿದ್ರಿಂದ ಕಂಪ್ಲೀಟ್ ಗುರುವನ್ನ ರಾಹು ಕಂಟ್ರೋಲ್ ಮಾಡಕ್ ಶುರು ಮಾಡ್ತಿದ್ದ. ಅಂದ್ರೆ ಗುರು ಶುಭ ಫಲ ಕೊಟ್ರೆ ರಾಹು ಅದನ್ನ ಹಾಳು ಮಾಡೋದು, ಅಶುಭ ಫಲ ಕೊಡೋದು, ಈ ತರ ಆಗ್ತಾ ಇತ್ತು. ಆದ್ರೆ ರಾಹುನ ಈ ಬದಲಾವಣೆಯಿಂದ ಇನ್ನು ಉಳಿದ 6 ತಿಂಗಳು ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 6 ತಿಂಗಳು ಗುರು ಸಂಪೂರ್ಣವಾಗಿ ನಿಮಗೆ ಶುಭ ಫಲವನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ರಾಹು ಗುರುವಿಗೆ ಬಿಡುಗಡೆ ಕೊಡ್ತಾ ಇದ್ದಾನೆ. ಅಂದ್ರೆ ಶುಭ ಕಾರ್ಯಗಳಿಗೆ ಏನೇನೆಲ್ಲ ವಿಘ್ನಗಳಾಗ್ತಾ ಇತ್ತು ಅದೆಲ್ಲವೂ ನಿವಾರಣೆ ಆಗುತ್ತೆ. ಸಂತಾನದ ವಿಚಾರವಾಗಿ ನೀವು ಯಾರೆಲ್ಲ ನಮಗೆ ಸಂತಾನ ಆಗ್ತಾ ಇಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡಿದ್ದೀರೋ ಅಂಥವರಿಗೆ ಗುರು ಶುಭ ಫಲವನ್ನ ಕೊಡ್ತಾ ಇದ್ದಾನೆ. ವಿವಾಹದ ವಿಚಾರವಾಗಿರುವಂತಹ ವಿಘ್ನಗಳು ನಿವಾರಣೆ ಆಗ್ತಾ ಇದೆ. ಹಾಗೆ ಗುರು ಪಂಚಮದಲ್ಲಿ ಕುತ್ಕೊಂಡು 9ನೇ ಮನೆ ನೋಡ್ತಾ ಇದ್ದಾನೆ. ಹಾಗಾಗಿ ಧರ್ಮ ಕಾರ್ಯಗಳು, ದೈವ ಕಾರ್ಯಗಳು ಇದೆಲ್ಲದಕ್ಕೂ ಅಡೆತಡೆಗಳಿತ್ತು. ಯಾಕಂದ್ರೆ ಗುರು ಜೊತೆ ರಾಹು ಬೇರೆ ಕೂತ್ಬಿಟ್ಟಿದ್ನಲ್ಲ, 9ನೇ ಮನೆನೂ ನೋಡ್ತಾನೆ. ಕೆಲವೊಂದು ಕಾರ್ಯಗಳು ಮಾಡ್ಕೋಬೇಕು, ಹೋಗಕ್ಕಾಗಲ್ಲ, ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ, ಮನೇಲಿ ಪೂಜೆ ಮಾಡಕ್ಕಾಗಲ್ಲ, ಏನಾದ್ರೂ ಒಂದು ಅಡೆತಡೆಗಳು ಅವೆಲ್ಲವೂ ನಿವಾರಣೆ ಆಗಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳು ಕಂಟಿನ್ಯೂ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ಇದು ಒಂದು ವಿಚಾರ, ಶುಭ ಫಲ. ಇನ್ನು ರಾಹು ಮೇಷರಾಶಿಯಿಂದ ಮೀನ ರಾಶಿಗೆ ಬರ್ತಾ ಇದ್ದಾನೆ ಅಕ್ಟೋಬರ್ 30ಕ್ಕೆ. ಹಾಗೆ ಕೇತು ತುಲಾ ರಾಶಿಯಿಂದ ಕನ್ಯಾ ರಾಶಿಗೆ ಹೋಗ್ತಾ ಇದ್ದಾನೆ. ಈ ರಾಹು 4ನೇ ಮನೆಗೆ ಬರೋದ್ರಿಂದ ಶುಭ ಅಂತ ಏನಿಲ್ಲ. 4ನೇ ಮನೆಗೆ ರಾಹು ಬರೋದ್ರಿಂದ ಮುಖ್ಯವಾಗಿ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ತೊಂದರೆಗಳಾಗುತ್ತೆ, ತಾಯಿಯ ವಿಚಾರದಲ್ಲಿ ತೊಂದರೆಗಳಾಗುತ್ತೆ. ಯಾಕಂದ್ರೆ 4ನೇ ಮನೆಗೆ ಇರೋದ್ರಿಂದ. ಅಥವಾ ತಾಯಿಯಿಂದ ದೂರದಲ್ಲಿ ನೀವು ಇರ್ಬೇಕಾಗತ್ತೆ, ಕೆಲಸದ ನಿಮಿತ್ತನೋ ಅಥವಾ ಇನ್ಯಾವುದೋ ವಿಚಾರಕ್ಕೆ ನೀವು ತಾಯಿಯಿಂದ ದೂರದಲ್ಲಿ ಎಲ್ಲೋ ಒಂದ್ ಕಡೆ ಹೋಗಿ ವಾಸ ಮಾಡುವಂಥದ್ದು, ಅಥವಾ ನಿಮ್ ತಾಯಿ ತಂದೆನೇ ದೂರ ಎಲ್ಲೋ ಒಂದ್ ಕಡೆ ಹೋಗುವಂಥದ್ದು. ಅಂದ್ರೆ ಇದು ಸ್ವಲ್ಪ ದಿನ ದೂರವಾಗುವ ಹಾಗೆ ಮಾಡುತ್ತೆ ರಾಹುವಿನ ಒಂದು ಪ್ರಭಾವ. ಅಥವಾ ಅವರ ಆರೋಗ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುವಂಥದ್ದು, ಏನೋ ಒಂದು ತೊಂದರೆಗಳು ತಾಯಿ ವಿಚಾರದಲ್ಲಿ ಇರುತ್ತೆ. ಇದು ರಾಹು ಕೊಡುವಂತಹ ಮೊದಲ ಒಂದು ಸಮಸ್ಯೆ ಧನುಸು ರಾಶಿಯವರಿಗೆ. ಎರಡನೇ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಆಸ್ತಿ ವಿಚಾರದಲ್ಲಿ, ಅಂದ್ರೆ ಮುಖ್ಯವಾಗಿ ನಿಮ್ಗೆ ಆಸ್ತಿ ವಿಚಾರ, ಪ್ರಾಪರ್ಟಿ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳಿತ್ತು, ಬಗೆಹರಿಸ್ಕೋಬೇಕಾಗಿತ್ತು. ಅಂತಹ ಕೆಲವೊಂದು ಸಮಸ್ಯೆಗಳು ಏನಿತ್ತು ಅದು ಹಾಗೆಯೇ ಉಳಿಯುತ್ತೆ. ಯಾಕಂದ್ರೆ ಬಗೆಹರಿಸೋನು ಗುರು, ಅವನು 5ರಲ್ಲಿದ್ದಾನೆ, ಆದ್ರೆ ರಾಹು 4ನೇ ಮನೆಯಲ್ಲಿದ್ದಾನೆ. ಇನ್ನೂ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂದ್ರೆ ರಾಹು 1.5 ವರ್ಷಗಳ ಕಾಲ ಮೀನ ರಾಶಿಯಲ್ಲಿ ಇರ್ತಾನೆ. ಈ ಅವಧಿಯಲ್ಲಿ ಪ್ರಾಪರ್ಟಿ ವಿಚಾರವಾಗಿ ಅಂದ್ರೆ ಆಸ್ತಿ, ಮನೆ, ಭೂಮಿ ಇವುಗಳ ವಿಚಾರವಾಗಿ ಏನು ಮುಖ್ಯವಾದ ನಿರ್ಧಾರ ತಗೋಬೇಡಿ. 4ನೇ ಮನೆಯಲ್ಲಿ ರಾಹು ಇದ್ರೆ ನಿಮ್ಮ ಒಂದು ಪ್ರಾಪರ್ಟಿ ಏನಂದ್ರೆ ಲಿಟಿಗೇಷನ್ ಪ್ರಾಪರ್ಟಿಯನ್ನ ಗೊತ್ತಿಲ್ಲದೆ ತಗೊಳ್ಳುವಂಥದ್ದು, ಮೋಸ ಆಗುವಂಥದ್ದು ಆಗ್ಬಹುದು. ಹಾಗಾಗಿ ನೋಡ್ಕೊಂಡು ತಗೋಬೇಕು. ಕಷ್ಟಪಟ್ಟು ದುಡ್ದಿದ್ದ ದುಡ್ಡನ್ನ ಎಲ್ಲೋ ಒಂದ್ ಕಡೆ ಒಳ್ಳೇದಕ್ಕೆ ಅಂತ ಇನ್ವೆಸ್ಟ್ ಮಾಡಕ್ ಹೋಗಿ ಅದು ನಿಮ್ಮ ಪ್ರಾಬ್ಲಮ್ ಆಗ್ಬಾರ್ದು. ಹಾಗಾಗಿ ಸರಿಯಾಗಿ ತಿಳ್ಕೊಂಡು ನೀವು ಈ ಒಂದು ಕೆಲಸ ಮಾಡ್ಬೇಕು. ನಿಮ್ಮ ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ಖಂಡಿತ ಏನು ಸಮಸ್ಯೆ ಆಗಲ್ಲ. ಯಾಕಂದ್ರೆ ದಶಾಭುಕ್ತಿ ಫಲನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ದಶಾಭುಕ್ತಿನಲ್ಲೂ ಚೆನ್ನಾಗಿಲ್ಲ ಅಂದಾಗ ಈ ರಾಹುವಿನ ಎಫೆಕ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಆಸ್ತಿ ವಿಚಾರವಾಗಿ ಬಹಳ ಕೇರ್ಫುಲ್ ಆಗಿರಿ ಏನಾದ್ರೂ ಒಂದು ಡಿಸಿಷನ್ ತಗೋಬೇಕಂದ್ರೆ. ಇನ್ನು 3ನೇದಾಗಿ ರಾಹು 4ನೇ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಅಷ್ಟಮ ಸ್ಥಾನವನ್ನ ನೋಡ್ತಾನೆ. ಸಡನ್ ಆಗಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗಬಹುದು. ಕುಟುಂಬದಲ್ಲಿ ಇರುವಂತವರಿಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು, ಸಡನ್ ಆರೋಗ್ಯದ ತೊಂದರೆಗಳಾಗಬಹುದು. ದುಡ್ಡಿನ ವಿಚಾರದಲ್ಲಿ ಬೇರೆಯವ್ರಿಗೆ ನೀವು ದುಡ್ಡು ಕೊಟ್ರೆ ವಾಪಸ್ ಬರಲ್ಲ, ಯಾವುದೇ ಕಾರಣಕ್ಕೂ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ರಾಹು ಇಲ್ಲಿ 9ನೇ ಮನೆ ನೋಡ್ತಾನೆ, ನಿಮ್ಮ ನಷ್ಟ ಸ್ಥಾನ ನೋಡ್ತಾನೆ. ಮೋಸದಿಂದ ನಿಮ್ಮ ಹಣ ನಷ್ಟವಾಗಬಹುದು. ಹಾಗಾಗಿ ಏನೋ ಸೇವಿಂಗ್ಸ್ ಮಾಡ್ಕೊಳ್ತಾ ಇದ್ದೀರಾ, ಸ್ವಲ್ಪ ಸುಧಾರಿಸ್ಕೊತಾ ಇದ್ದೀರಾ ಈಗ ಈ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಿಟ್ಟ ಮೇಲೆ. ಹಾಗೆ ಅದನ್ನ ಉಳಿತಾಯ ಮಾಡೋದ್ರ ಕಡೆ ಗಮನ ಕೊಡಿ. ಯಾರನ್ನೂ ಅತಿಯಾಗಿ ನಂಬಿ ದುಡ್ಡನ್ನ ಕೊಡೋದು, ಇನ್ವೆಸ್ಟ್ ಮಾಡೋದೇನೋ ಮಾಡಕ್ ಹೋಗ್ಬೇಡಿ. ಇನ್ನು ರಾಹುವಿನ ದೃಷ್ಟಿ ನಿಮ್ಮ 12ನೇ ಮನೆಗೆ ಇರೋದ್ರಿಂದ, ಅಂದ್ರೆ ವ್ಯಯಸ್ಥಾನಕ್ಕೆ ರಾಹು ದೃಷ್ಟಿ ಇರೋದ್ರಿಂದ ಪ್ರಯಾಣ ಇರುತ್ತೆ. ಈ ಅಕ್ಟೋಬರ್ ಇಂದ 1.5 ವರ್ಷಗಳ ಕಾಲ ಪ್ರಯಾಣ ಅಂತಂದ್ರೆ ದೂರ ಪ್ರಯಾಣ, ಹೊರದೇಶಕ್ಕೆ ಹೋಗುವಂಥದ್ದು. ಯಾಕಂದ್ರೆ ಪ್ರಯಾಣಕ್ಕೆ ರಾಹುನೇ ಕಾರಕ. ಹೊರದೇಶಕ್ಕೆ ಹೋಗುವಂಥದ್ದು, ಹೊರ ರಾಜ್ಯಕ್ಕೆ ಹೋಗುವಂಥದ್ದು, ಇದೆಲ್ಲ ಪ್ರಯಾಣ ಎಲ್ಲ ಇರುತ್ತೆ. ಹಾಗೆ ಧರ್ಮ ಕಾರ್ಯಗಳನ್ನ ಮಾಡ್ತೀರಾ ಅಂದ್ರೆ 4ನೇ ಮನೆಯಲ್ಲಿ ಜಲತತ್ವ ರಾಶಿಯಲ್ಲಿ ರಾಹು ಇರೋದ್ರಿಂದ ನದಿ ತೀರದ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಗಂಗಾ ಸ್ನಾನ ಮಾಡುವ ಅವಕಾಶವನ್ನ ಮಾಡ್ಕೊಳ್ತಾನೆ. ಕೇತು ದಶಮದಲ್ಲಿ ಕೇತು ಕೂತ್ಕೊಂಡಿದ್ದಾನೆ, ತುಂಬಾ ಸತ್ಕಾರ್ಯಗಳನ್ನ ಮಾಡಿಸ್ತಾನೆ. ಕೇತು ಏನ್ ಮಾಡ್ತಾನೆ ಅಂದ್ರೆ ಒಂದು ತರದ ಮನೋಭಾವನೆ ಕೊಡ್ತಾನೆ. ಏನಪ್ಪಾ ಅಂದ್ರೆ ನಾವ್ ಏನ್ ದುಡ್ದು ಏನು ಸಂಪಾದನೆ ಮಾಡಿದೆ ಎಲ್ಲ ಓದ್ಕೊಂಡು ಹೋಗ್ತೀವ, ನಾವೇನ್ ಓದ್ಕೊಂಡು ಹೋಗಲ್ಲ, ಇರೋ ತನಕ ಒಂದಿಷ್ಟು ದಾನ ಧರ್ಮ ಮಾಡ್ಬೇಕು ಅನ್ನೋ ಮನಸ್ಥಿತಿಯನ್ನು ಕೊಡೋನು ಕೇತು. ಅಂದ್ರೆ ಒಂಥರ ಎಲ್ಲ ಬೇಕು 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 ಅನ್ನೋ ಸ್ವಭಾವನ ಕಮ್ಮಿ ಮಾಡ್ತಾನೆ. ರಾಹು ಬೇಕು ಅನ್ನೋ ಸ್ವಭಾವ ಜಾಸ್ತಿ ಮಾಡ್ತಾನೆ. ಕೇತು ನಂಗೆ ಯಾವ್ದು ಬೇಡ ಅನ್ನೋ ಸ್ವಭಾವನ ಜಾಸ್ತಿ ಮಾಡ್ತಾನೆ. ನೋಡಿ, ರಾಹು ಕೇತು ಒಬ್ಬ ರಾಕ್ಷಸನ ದೇಹ ಎರಡು, ಒಂದು ರುಂಡ ಇನ್ನೊಂದು ಮುಂಡ, ಒಂದು ದೇಹ ಒಂದು ತಲೆ. ಆದ್ರೆ ಇಬ್ಬರ ಸ್ವಭಾವಗಳು ಕಂಪ್ಲೀಟ್ ಬೇರೆ ತರ. ರಾಹು ಅನ್ನುವನು ಬೇಕು ಎನ್ನುವ ಆಸೆಯನ್ನ ಜಾಸ್ತಿ ಮಾಡ್ತಾನೆ. ಕೇತು ನನಗೆ ಸಾಕು, ಇರೋದ್ರಲ್ಲೇ ತೃಪ್ತಿ ಇದೆ ಅನ್ನುವಂತಹ ಮನೋಭಾವನೆಯನ್ನ ಜಾಸ್ತಿ ಮಾಡ್ತಾನೆ, ವೈರಾಗ್ಯದ ಮನೋಭಾವನೆ ಜಾಸ್ತಿ ಮಾಡ್ತಾನೆ. ದಶಮದಲ್ಲಿ ಕೇತು ಕೂತ್ಕೊಂಡಿರೋದ್ರಿಂದ ಈ 1.5 ವರ್ಷಗಳ ಕಾಲ ಸಾಕಷ್ಟು ಒಳ್ಳೆ ಕೆಲಸಗಳನ್ನ, ಸತ್ಕಾರ್ಯಗಳನ್ನ ನಿಮ್ಮಿಂದ ಮಾಡಿಸ್ತಾನೆ. ಆದ್ರೆ ದಶಮ ಸ್ಥಾನದಲ್ಲಿ
ಕೇತು ಬರೋದ್ರಿಂದ ನಿಮ್ಮ ಕೆಲಸದ ವಿಚಾರದಲ್ಲಿ ಏನೇನೆಲ್ಲ ಆಗಬೇಕು ಅಂತ ಇರುತ್ತೆ ಅದೆಲ್ಲ ಹಾಗೇ ತಡೆ ಆಗ್ಬಿಡುತ್ತೆ. ನೋಡಿ, ಪ್ರಮೋಷನ್ ಆಗ್ಬೇಕು ಅಂತ ಓಡಾಡ್ತೀರಾ, ಬಟ್ ಆಗ್ತಾ ಇಲ್ಲ ಹಾಗೇ ನಿಂತ್ಕೊಳ್ಳುತ್ತೆ. ಅಥವಾ ಕೆಲಸದಲ್ಲಿ ಏನೋ ಒಂದು ಚೇಂಜಸ್, ನಾನು ಜಾಬ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತೇಳಿ ಅನ್ಕೋತೀರಾ, ಚೇಂಜ್ ಮಾಡೋಣ ಬಟ್ 1.5 ವರ್ಷಗಳ ಕಾಲ ನೀವು ಚೇಂಜ್ ಮಾಡಕ್ಕೆ ಆಗಲ್ಲ. ಏನು ಬದಲಾವಣೆ ಆಗದೆ ಇರೋ ಹಾಗೆ ನೋಡ್ಕೊತಾನೆ. ಕೇತು ಅಂದ್ರೆ ಅಲ್ಲೇ ಉಳಿಸೋದು, ಚೇಂಜ್ ಮಾಡಲ್ಲ. ಒಂದು ಮರ ಬೆಳೀತಾ ಇದ್ರೆ ಬೇರೆ ಹೇಗೆ ಪಾತಾಳಕ್ಕೆ ಹೋಗಿ 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 ಗಟ್ಟಿ ಆಗ್ತಾ ಇರುತ್ತಲ್ಲ, ಅಲ್ಲೇ ಹಾಗೆ ನಿಮ್ ಸ್ಥಾನನ ಇರೋ ಕಡೆನೇ ಗಟ್ಟಿ ಮಾಡ್ಬಿಡ್ತಾನೆ, ಚೇಂಜ್ ಮಾಡಕ್ ಬಿಡಲ್ಲ. ಆದ್ರೆ ರಾಹು ಹಾಗಲ್ಲ, ಬದಲಾವಣೆ. ನೋಡಿ, ಒಂದು ಮರಕ್ಕೆ ಹೋಲಿಸ್ಕೊಳ್ಳಿ ರಾಹು ಕೇತನ. ರಾಹು ಮರದ ರೆಂಬೆ ಕೊಂಬೆಗಳು ಎಲೆಗಳು ಮೇಲ್ಭಾಗ, ಆದ್ರೆ ಆ ಒಂದು ಕಾಂಡದಿಂದ ಕೆಳಭಾಗ ಬೇರನ್ನ ಕೇತು ಅಂತ ತಗೊಳ್ಳಿ. ಬೇರು ಯಾವಾಗ್ಲೂ ಕೆಳಗಡೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಬೇರು ಬೆಳೆದಷ್ಟು ಮರ ಬುಡವಾಗಿ ಗಟ್ಟಿಯಾಗಿ ಅಲ್ಲೇ ಕೂತ್ಕೊಳ್ಳುತ್ತೆ. ಆದ್ರೆ ಮೇಲ್ಗಡೆ ಮರ ತಗೊಳ್ಳಿ, ಅದರಲ್ಲಿ ಎಲೆಗಳು ಉದುರ್ತಾ ಇರುತ್ತೆ, ಹೊಸ ಎಲೆಗಳು ಚಿಗುರ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಇದು ರಾಹು ಕೇತುಗಳ ಒಂದು ಫಲ. ಹಾಗೆ ಕೇತು ದಶಮದಲ್ಲಿ ಕುತ್ಕೊಂಡ್ರೆ ನಿಮ್ ಕೆಲಸದಲ್ಲಿ ಏನು ಬದಲಾವಣೆ ಮಾಡೋದಿಲ್ಲ, ಎಲ್ಲ ಹೇಗಿತ್ತು ಹಾಗೆ ಇರುತ್ತೆ. ಬಟ್ ಇನ್ನು ಏನ್ ಮಾಡ್ತಾನೆ ಅಂತಂದ್ರೆ ನಿಮ್ ಕೆಲಸನ ಸ್ಲೋ ಮಾಡ್ತಾನೆ, ಎಲ್ಲ ಪೆಂಡಿಂಗ್ ಮಾಡ್ತಾನೆ. ಹಾಗಾಗಬಾರದು ಅಂದ್ರೆ ಕೇತುವಿಗೆ ಪರಿಹಾರ ಮಾಡ್ಕೊಳ್ಳಿ. ಇನ್ನು ದಶಮ ಸ್ಥಾನ ಕರ್ಮಸ್ಥಾನ ಆಗಿರೋದ್ರಿಂದ ಒಳ್ಳೆ ಕರ್ಮಗಳಂತೂ ಮಾಡಿಸ್ತಾನೆ. 2ನೇ ಮನೆಗೆ ಕೇತು ದೃಷ್ಟಿ ಇರೋದ್ರಿಂದ ನೀವು ಹಣವನ್ನ ಯಾರಿಗಾದ್ರೂ ಕೊಟ್ರೆ ವಾಪಸ್ ಬರೋದು ತುಂಬಾ ಡೌಟ್ ಇದೆ. ಹಾಗಾಗಿ ಇದೊಂದು ಕೆಲಸ ಮಾಡಕ್ ಹೋಗ್ಬೇಡಿ. ಹಾಗೆ ಸಾಲ ಮಾಡಬೇಡಿ. ಯಾಕೆ ಸಾಲ ಮಾಡಬೇಡಿ ಅಂತಂದ್ರೆ, ಸದ್ಯಕ್ಕೇನೋ ಗುರುಬಲ ಇದೆ, ಏಪ್ರಿಲ್ ವರೆಗೂ ಗುರು ನಿಮ್ಮನ್ನ ನೋಡ್ಕೊಳ್ತಾನೆ, ಮೇಷರಾಶಿಯಲ್ಲಿ ಇರ್ತಾನೆ. ಏಪ್ರಿಲ್ 2024 ನಂತರ ಗುರುನು 6ನೇ ಮನೆಗೆ ಹೋಗ್ಬಿಡ್ತಾನೆ. ಆಗ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಬರುತ್ತೆ. ಜೊತೆಗೆ ಗುರು ದೃಷ್ಟಿ ಮಕರದ ಮೇಲೆ ಇರುತ್ತೆ, ಮಕರ ರಾಶಿಯಲ್ಲಿ ಅವನು ನೀಚನಾಗ್ತಾನೆ. ತುಂಬಾ ಸಮಸ್ಯೆ ಆಗ್ಬಾರ್ದಲ್ಲ, ಅದಕ್ಕೆ ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ಇರೋದು ದಿನಲ್ಲ ಅದಕ್ಕೆ ಇದಕ್ಕೆ ಅಂತಲ್ಲ ಹೊಸದಾಗಿ ಏನೇನೋ ಮಾಡಕ್ ಹೋಗ್ಬಿಡಿ, ಉಳಿತಾಯದ ಕಡೆಗೆ ಗಮನ. ಕೃಷಿ ವಿಚಾರವಾಗಿ ಏನೇನಾದ್ರೂ ಮಾಡ್ಬೇಕು, ನಾನು ಡಿಫ್ರೆಂಟ್ ಆಗಿ ನಾನು ಪ್ರಾಪರ್ಟಿ ತಗೊಂಡಿದ್ದೀನಿ, ನಾನು ಇದ್ರಲ್ಲಿ ಕೃಷಿ ಮಾಡ್ಬೇಕು, ಬೆಳೆ ಬೆಳಿಬೇಕಂತ ಕೃಷಿಯಲ್ಲಿ ಏನಾದ್ರು ನಿಮ್ಮನ್ನ ತೊಡಗಿಸ್ಕೊಂಡಿದ್ರೆ ಧನುಸು ರಾಶಿಯವರಿಗೆ ಅವ್ರಿಗೆ ತುಂಬಾ ಚೆನ್ನಾಗಿದೆ. 4ನೇ ಮನೆ ಜಲತತ್ವ ರಾಶಿಯಲ್ಲಿ ರಾಹು ಇರೋದ್ರಿಂದ ಕೃಷಿಯಲ್ಲಿ ತುಂಬಾ ಅಭಿವೃದ್ಧಿಯನ್ನು ಕೊಡ್ತಾನೆ. ಆ ವಿಚಾರವಾಗಿ ಕೆಲಸ ಕಾರ್ಯಗಳನ್ನ ಮಾಡಬಹುದು, ಶುಭ ಫಲವನ್ನು ಕೊಡ್ತಾನೆ. ಇನ್ನು ರಾಹುವಿನ ದೃಷ್ಟಿ ನಿಮ್ಮ ವೃಶ್ಚಿಕ ರಾಶಿಯ ಮೇಲೆ ಇರೋದ್ರಿಂದ ಪ್ರಯಾಣ ಇದೆ ಇರುತ್ತೆ. ಇನ್ನು ಕೇತು ದೃಷ್ಟಿ ನಿಮ್ಮ ವೃಷಭ ರಾಶಿ ಅಂದ್ರೆ 6ನೇ ಮನೆ ಮೇಲೆ ಕೇತು ದೃಷ್ಟಿ ಇರೋದ್ರಿಂದ ಶತ್ರುಗಳ ಬಾಧೆ ಇರೋದಿಲ್ಲ. ಇದೊಂದು ಖುಷಿ ಪಡೋ ವಿಚಾರ. ಯಾಕಂದ್ರೆ 6ನೇ ಮನೆ ಕೇತು ನೋಡ್ತಿದ್ರೆ ಅಂದ್ರೆ ಶತ್ರುಗಳು, ಕೇತು ಯಾವ ಭಾವವನ್ನು ನೋಡ್ತಾನೆ ಆ ಭಾವದ ಫಲವನ್ನೆಲ್ಲ ನಿವಾರಣೆ ಮಾಡ್ತಾನೆ. ನಿಮ್ಮ 6ನೇ ಮನೆಯ ಕೇತು ನೋಡೋದ್ರಿಂದ ಶತ್ರುಗಳ ಕಾಟ ಇರೋದಿಲ್ಲ. ಅವರು ಗುಪ್ತ ಶತ್ರುಗಳಾಗಿದ್ರು ಸರಿ, ಡೈರೆಕ್ಟ್ ಆಗಿ ಬರೋ ಶತ್ರುಗಳಾಗಿದ್ರು ಸರಿ, ಅವರ ಒಂದು ಸಮಸ್ಯೆಗಳು, ಅವರಿಂದ ತೊಂದರೆಗಳು, ಅವರ ಮಾತುಗಳು, ಅವರ ಹತ್ರ ನಿಂದನೆಗಳು, ಇದನ್ನೆಲ್ಲ ಇಷ್ಟು ದಿನ ಕೇಳ್ತಿದ್ರೆ ಅದೆಲ್ಲ ಇನ್ಮುಂದೆ ಇರೋದಿಲ್ಲ. ಈ ಕಾಂಟ್ರವರ್ಸಿಗಳೆಲ್ಲ ಇರೋದಿಲ್ಲ, ಸ್ವಲ್ಪ ಆರಾಮಾಗಿರ್ತೀರಾ. ಆದ್ರೆ ಕುಟುಂಬದಲ್ಲಿ ಸಡನ್ ಆಗಿ ಖರ್ಚುಗಳು ಜಾಸ್ತಿ ಆಗೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ. ಇನ್ನು ಉಳಿದಂತೆ ರಾಹು ಕೇತುವಿನ ಬದಲಾವಣೆ ಈ ಮೊದಲಿಗಿಂತ ಪರವಾಗಿಲ್ಲ ಅಂತಾನೆ ಹೇಳ್ಬೋದು. ಪಂಚಮಕ್ಕೆ ರಾಹು ಬಂದಿದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬಾ ತೊಂದರೆಗಳಿತ್ತು. ಆದ್ರೆ ರಾಹು 5ನೇ ಮನೆ ಬಿಡ್ತಾ ಇದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬಾನೇ ಚೆನ್ನಾಗಿದೆ. ಈ ಓದೋದ್ರಲ್ಲಿ ಆಸಕ್ತಿ ಬರ್ತಾ ಇಲ್ಲ, ಯಾಕೋ ನಿದ್ರೆ ಬರುತ್ತೆ, ಓದೋಕ್ ಕುತ್ಕೊಂಡ್ರೆ ಇಂಟ್ರೆಸ್ಟ್ ಬರಲ್ಲ, ಗಮನ ಆ ಕಡೆ ಈ ಕಡೆ ಹೋಗುತ್ತೆ. ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಹಾಗೆ ಹೈಯರ್ ಎಜುಕೇಶನ್ ಮಾಡ್ಬೇಕು, ಅದಕ್ಕೆ ನನಗೆ ಎಜುಕೇಶನ್ ಲೋನ್ ಸಿಗ್ಬೇಕು, ಅಥವಾ ಏನೋ ಒಂದು ಗವರ್ಮೆಂಟ್ ಇಂದ ನನಗೆ ಅದರಿಂದ ಅನುಕೂಲ ಸಿಗ್ಬೇಕು, ಈ ಕಾಲೇಜಲ್ಲಿ ಸೀಟ್ ಸಿಗ್ಬೇಕು, ಇದೆಲ್ಲ ಸಮಸ್ಯೆಗೂ ಪ್ರಾಬ್ಲಮ್. ಇದೆಲ್ಲ ಒಂದು ನನ್ನ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳಕ್ ಆಗ್ತಾ ಇಲ್ಲ, ತುಂಬಾ ಅಡೆತಡೆಗಳು ಸಮಸ್ಯೆಗಳಾಗ್ತಿದೆ ಅಂತ ಇತ್ತು ಧನಸು ರಾಶಿಯವರಿಗೆ ಇಷ್ಟ ದಿನ. ಯಾಕಂದ್ರೆ 9ನೇ ಮನೆನ ರಾಹು ನೋಡ್ತಿದ್ರಿಂದ. ಆದ್ರೆ ಇನ್ನು ಮುಂದೆ ಆ ಪ್ರಾಬ್ಲಮ್ ಇಲ್ಲ. ಕಂಪ್ಲೀಟ್ ನಿಮ್ಮ ಪಂಚಮ ಸ್ಥಾನ 9ನೇ ಮನೆ ನಿಮ್ಮ ರಾಶಿ ಗುರುವಿನಿಂದ ಆವೃತವಾಗಿರೋದ್ರಿಂದ ಎಜುಕೇಶನ್ ಸಂಬಂಧಪಟ್ಟಂತೆ ನೀವು ಏನೇ ಮಾಡಕ್ ಹೋದ್ರು ಕೂಡ ನಿಮಗೆ ಅದರಿಂದ ಲಾಭ ಖಂಡಿತವಾಗಿರುತ್ತೆ. ಹಾಗಾಗಿ ಧನಸು ರಾಶಿಯವರಿಗೆ ರಾಹು ಮತ್ತು ಕೇತುವಿನಿಂದ ಶುಭ ಅಶುಭ ಫಲ ಎರಡೂ ಇದೆ. ಅಶುಭ ಫಲಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಪರಿಹಾರ ಇಷ್ಟೇ, ಪ್ರತಿದಿನ ತಪ್ಪದೆ ದುರ್ಗಾ ಮಂತ್ರ, ದುರ್ಗಾ ಕವಚಂ, ದುರ್ಗಾ ಅಷ್ಟೋತ್ತರ ಮಂತ್ರವನ್ನು ಹೇಳ್ಕೊಳ್ಳಿ, ಗಣಪತಿ ಅಷ್ಟೋತ್ತರ ಮಂತ್ರವನ್ನು ಹೇಳ್ಕೊಳ್ಳಿ. ಪ್ರತಿ ತಿಂಗಳು ಬರುವ ಸಂಕಷ್ಟ ಚತುರ್ಥಿ ವ್ರತವನ್ನ ಆಚರಣೆ ಮಾಡಿ. ಹಾಗೆ ಪ್ರತಿ ಮಂಗಳವಾರ ಗಣಪತಿಗೆ ಗರಿಕೆಯನ್ನ ಕೊಡಿ. ಹಾಗೆ ಪ್ರತಿ ಶನಿವಾರ ಉದ್ದಿನ ಬೇಳೆ ಮತ್ತು ಹುರುಳಿ ಕಾಳನ್ನ ದೇವಸ್ಥಾನ ಕೊಡಿ, ಅಥವಾ ತುಂಬಾ ಅವಶ್ಯಕತೆ ಇರುವಂತವರಿಗೆ ಕೊಡಿ. ಆದ್ರೆ ಕೊಡುವಾಗ ಶಿವಾರ್ಪಣ ಮಸ್ತು ಅಥವಾ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಕೊಡ್ಬೇಕಾಗುತ್ತೆ. ಇದಿಷ್ಟು ಪರಿಹಾರವನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಏನಾದ್ರೂ ತೊಂದರೆಗಳಾಯ್ತು ಅಂದ್ರೆ, ಅಥವಾ ತಾಯಿಗೆ ಏನಾದ್ರೂ ಸಮಸ್ಯೆಗಳಾಯ್ತು, ತಾಯಿ ವಿಚಾರದಲ್ಲಿ ಏನಾದ್ರೂ ಬಾಧೆಗಳಾಯ್ತು ಅಂದ್ರೆ ಅವ್ರ ಹೆಸರಲ್ಲಿ ದೇವಿ ದೇವಸ್ಥಾನದಲ್ಲಿ ಒಂದು ಅರ್ಚನೆ ಮಾಡಿಸ್ಬಿಟ್ಟು 18 kg ಉದ್ದಿನ ಬೇಳೆಯನ್ನ ದಾನ ಕೊಡಿ. 17 kg ಆಗಲ್ಲಪ್ಪ, ನಮ್ಗೆ ತುಂಬಾ ಕಷ್ಟ ಆಗುತ್ತೆ, ನಾವು ಅಷ್ಟೊಂದು ಅನುಕೂಲವಾಗಿಲ್ಲ ಅಂದ್ರೆ 1 kg 800 ಗ್ರಾಮನ್ನ ತೊಗರಿ ಉದ್ದಿನ ಬೇಳೆನ ದೇವಸ್ಥಾನ ಕೊಡಿ. 18 kg ಉದ್ದಿನ ಬೇಳೆ ಕೊಡಕ್ ಆಗಿಲ್ಲ ಅಂದ್ರೆ 1 kg 800 ಗ್ರಾಮ್ ಉದ್ದಿನ ಬೇಳೆನ ಕೊಟ್ಟು ತಾಯಿಯ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸಿ. ಅವಾಗ ಅವರಿಗೆ ಆಗಿರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇದಿಷ್ಟು ಪರಿಹಾರಗಳನ್ನ ಮಾಡ್ಕೊಂಡ್ರೆ ಧನಸು ರಾಶಿಯವರಿಗೆ ಒಳ್ಳೆದಾಗುತ್ತೆ. ಶುಭವಾಗುತ್ತೆ.